ಮಾಡ್ತಾ ಇರೋದು ದೋಸೆಗೆ ಆಲೂಗಡ್ಡೆ ಪಲ್ಯ. ಅದ್ರ ಜೊತೆ ಆಲೂಗಡ್ಡೆ ಪಲ್ಯಕ್ಕೆ ಬೇಕಾಗಿದ್ದು ಈರುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು. ನಾನು ಆಲ್ರೆಡಿನೂ ಚಟ್ನಿ ಮಾಡಿ ಇಟ್ಟೀನಿ. ಚಟ್ನಿದ ರೆಸಿಪಿನೂ ಹಾಕ್ತೀನಿ. ಇದಕ್ಕೆ ಏನೇನು ಬೇಕು ಎಲ್ಲನೂ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ನಾನು 4 ಆಲೂಗಡ್ಡೆ ತೊಗೊಂಡಿನಿ, ಒಂದು ಹತ್ತಿಗಾಗಷ್ಟು. ಆಮೇಲೆ 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, 4 ಹಸಿಮೆಣ್ಸಿನ್ಕಾಯಿ, 1 ಎಸಳಷ್ಟು ಅಷ್ಟೇ ಕರಿಬೇವು. ಇವಾಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿನಲ್ಲಿ ಅದಕ್ಕೆ ಜೀರಿಗೆ ಹಾಕೋಣ. ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಆಮೇಲೆ ಸ್ವಲ್ಪ ಸಾಸಿವೆ. ಇವಾಗ ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉರಿ ಜಾಸ್ತಿ ಇತ್ತಲ್ಲ, ಗ್ಯಾಸ್ ಫ್ಲೇಮ್ ಜಾಸ್ತಿ ಇತ್ತು, ಅದಕ್ಕೆ ಬ್ಲ್ಯಾಕ್ ಆಗಿಬಿಡ್ತು. ಮತ್ತು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ಎಲ್ಲರೂ ಶೇರ್, ಕಮೆಂಟ್, ಯಾವುದೇ ಥರ ಅಡುಗೆ ಬೇಕು ಎಲ್ಲನೂ ಹೇಳಿ ಮಾಡ್ತೀನಿ. ಇನ್ಮೇಲೆ ಡೈಲಿ ಲಾಗ್ ಹಾಕಬೇಕಂತ ಮಾಡಿದ್ದೀನಿ. ಡೈಲಿ ನಾವು ಏನೇನು ಮಾಡ್ತೀವಿ ದಿನಚರಿ, ನಾವು ಮಾಡೋ ಅಡುಗೆ, ಪೂಜೆ, ಎಲ್ಲ ಆ್ಯಕ್ಟಿವಿಟಿ ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಜಾಸ್ತಿ ಜನ ನಮ್ಮ ವಿಡಿಯೋಗಳು ನೋಡಲಿ ಅಂತ ಇಷ್ಟಪಡ್ತೀನಿ. ಇದು ಇವಾಗ ಒಂದು ಸ್ವಲ್ಪ ಕೆಂಪಗಾಗುತ್ತೆ. ಆಮೇಲೆ ಇದಕ್ಕೆ ನಾನು ಕೆಂಪಗಾದ್ಮೇಲೆ ಒಂದು ಸ್ವಲ್ಪ ಚೂರು ಅರಿಶಿನ ಪುಡಿ ಹಾಕೋಣ. ಕಲರ್ ಅರಿಶಿನ ಪುಡಿ ಏನು ಹಾಕೋಬೇಕು. ಏನೇ ಒಬ್ಬೊಬ್ಬರಿಗೆ ದೇಹದೊಳಗೆ ಕಿತ್ತು ಅಂತ ಇರ್ತದಲ್ಲ, ಅರಿಶಿನ ಪುಡಿಗೆ ಅದು ಉದ್ದಿದ್ದು ಕಂಟ್ರೋಲ್ ಮಾಡ್ತದೆ. ಹಾಗಾಗಿ ಅರಿಶಿನ ಪುಡಿ ಸ್ವಲ್ಪ ಎಲ್ಲದಕ್ಕೂ ಯೂಸ್ ಮಾಡಬೇಕು. ಇದಕ್ಕೆ ಇವಾಗ ನಾವು ಅವಾಗೆ ಮಾಡಿಟ್ಕೊಂಡಿವಲ್ಲ 4 ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ. ಮಿಕ್ಸ್ ಮಾಡೋಣ. ಇದಕ್ಕೆ ನೀರಿಗೆ ಇವಾಗ ಮಿಕ್ಸ್ ಮಾಡಿಬಿಟ್ಟು ಚೂರು ಉಪ್ಪು ಹಾಕೋಣ. ಇಷ್ಟು ಹಾಕೋತೀನಿ ಉಪ್ಪು. ಚೂರು ಹಾಕೋ. ಆಮೇಲೆ ಅವಾಗೆ ಕಟ್ ಮಾಡಿರೋ ಕೊತ್ತಂಬರಿ. ಇವಾಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಯಾವುದೇ ಅಡುಗೆ ಮಾಡೋದಾಗಲಿ ನಾವು ಸಿಂಪಲಾಗಿ ಎಷ್ಟು ಚೆನ್ನಾಗಿ ಮಾಡ್ತೇವೆ ಅಷ್ಟು ರುಚಿಯಾಗಿ ಬರುತ್ತೆ. ನಾನು ಇದಕ್ಕೆ ಜಸ್ಟು 1-2 ಈರುಳ್ಳಿ, 1 4 ಬಟಾಟಿ, ಕರಿಬೇವು, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಉದ್ದಿನಬೇಳೆ ಬಾಯಾಗಿ ತಿನ್ನುವಾಗ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹಾಕಿದ್ದೀನಿ. ಇಷ್ಟೇ ಹಾಕಿದ್ದೀನಿ. ಇದ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವುದೇ ಅಡುಗೆ ಬೇಕಾಗಿದ್ದಂದ್ರೂ ಕಮೆಂಟ್ ಮಾಡಿ ಕೇಳಿ ನನಗೆ. ನಾನು ಫಸ್ಟ್ ಇದು ಯೂಟ್ಯೂಬ್ ಚಾನಲ್ ತೆಗೆದು ಇದೇ ಫಸ್ಟು ವಿಡಿಯೋ ಮಾಡಿ ಹಾಕ್ತಿರೋದು. ಸಪೋರ್ಟ್ ಮಾಡಿ ಪ್ಲೀಸ್. ಇವಾಗ ಇದು ಬೆಂದಿದ್ದು ಸ್ವಲ್ಪ ಮಸಾಲೆ ದೋಸೆ ಮಾಡ್ತಿರೋದಲ್ಲ ಇವತ್ತು ನಾನು, ಅದಕ್ಕೆ ಸ್ವಲ್ಪ ಮೆತ್ತಗಾದರೆ ಟಫಿಂಗ್ ಚೆನ್ನಾಗಿರುತ್ತೆ ದೋಸೆ ಒಳಗಡೆ ಹಾಕೋಕ್ಕೆ. ನಾನು ಏನಾದರೂ ಸ್ವಲ್ಪ ಬೈ ಮಿಸ್ಟೇಕಾಗಿ ಏನಾದರೂ ಮಾತಾಡುವಾಗ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದಲ್ಲ, ಏನಾದರೂ ಕರೆಕ್ಟ್ ಇರಲಿಲ್ಲ ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಇದು ಮಾಡ್ಕೊತೀನಿ. ಇವಾಗ ಒಂದು ಸ್ವಲ್ಪ ಮುಚ್ಚೋಣ ಅದಕ್ಕೆ 5 ನಿಮಿಷ. ಇವಾಗ ನಾನು ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ವಿತ್ ಚಟ್ನಿ 2 ಮಾಡಿದ್ದೀನಿ. ಮತ್ತು ಇದು ಚಟ್ನಿ ವಿಡಿಯೋ ಮಾಡಿ ಇಟ್ಕೊಂಡಿನಿ. ಅದು ಲಾಂಗ್ ಫಾರ್ಮೆಟ್ನಾಗ ಹೆಂಗೆ ಸೇರಿಸ್ಬೇಕನ್ನೋದು ಗೊತ್ತಿಲ್ಲ. ಒಂದು ಸ್ವಲ್ಪ ಶಾರ್ಟ್ ವಿಡಿಯೋದ ಹಾಕಿರ್ತೀನಿ ಇದು ಚಟ್ನಿನ. ಇದು ಲಾಂಗ್ ವಿಡಿಯೋ ಹಾಕಿರ್ತೀನಿ. ಆಮೇಲೆ ನಾನು ಮಸಾಲೆ ದೋಸೆಗೆ ಏನೇನು ನಾನು ಹಾಕ್ಕೊಂಡಿದ್ದೆ ಅಂದರೆ, ಇದಕ್ಕೆ ನಿನ್ನೆ ನಾನು 1 ಕಪ್ ಅಕ್ಕಿ ಅಂದರೆ 1 ಗಿಲಾಸ್, ನಮ್ಮ ಈ ಗಿಲಾಸ್ಲೆ 1 ಗಿಲಾಸ್ ಅಕ್ಕಿ ಇದಿದೆಯಲ್ಲ, ಈ ಗಿಲಾಸ್ಲೆ 1 ಗಿಲಾಸ್ ಅಕ್ಕಿ, ಇದರಲ್ಲೇ ಇಷ್ಟೇ ಹಾಫ್ ಆಗಷ್ಟು ಉದ್ದಿನಬೇಳೆ, ಒಂದಿಷ್ಟು ಕಡಲೆಬೇಳೆ, ಆಮೇಲೆ ತೊಗರೆಬೇಳೆ, ಇವು ಮತ್ತು ಒಂದು ಸ್ವಲ್ಪ ಮೆಂತ್ಯಕಾಳು ಅಂತ ಬರ್ತಾವಲ್ಲ, ಮಸಾಲೆ ಮೆಂತ್ಯಕಾಳು, ಅವು ಇಷ್ಟನ್ನು ಹಾಕಿ ಒಂದು 8 ತಾಸು ನೆನೆ ಇಟ್ಟಿದ್ದ. 8 ತಾಸು ನೆನೆ ಇಟ್ಟಮೇಲೆ ಆಮೇಲೆ ರುಬ್ಬಿ ಇದಕ್ಕೆ ನೀನು ನೈಟ್ ಉಪ್ಪು ಹಾಕಿಟ್ಟಿದ್ದ. ಇವಾಗ ನಾವಿರೋದು 2 ಜನ ಅಲ್ಲ, ಅದಕ್ಕೆ ನಮ್ಗೆ ಸ್ವಲ್ಪ ಕ್ವಾಂಟಿಟಿ ಸಾಕು ಅಂಥೇಳಿ ಇಷ್ಟೇ ಹಾಕಿರೋದು. ಇವಾಗ ಬೆಳಗ್ಗೆ ಎದ್ದು ಸೋಡಾ ಹಾಕಿ ಮುಚ್ಚಿಟ್ಟಿದ್ದ. ಹಿಟ್ಟು ಉಬ್ಬಿ ಚೆನ್ನಾಗಿ ಬಂದಿದೆ. ಇದರಲ್ಲೇ ಮಸಾಲೆ ದೋಸೆ ಮಾಡಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಹೆಂಗಿಲ್ಲ ಅಂತ. ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ವಿಡಿಯೋ ಮಾಡೋಕ್ಕೆ ಕಾರಣ ಏನಂದ್ರೆ, ಸುಮ್ಮನೆ ಮನೇಲಿ ಕೂತು ಒಬ್ಬಳೇ ಏನು ಮಾಡೋಕ್ಕೆ ಕೆಲಸ ಇಲ್ಲಾರೆ ಸುಮ್ಮನೆ ಮೊಬೈಲ್ ನೋಡಿ ಟೈಮ್ ವೇಸ್ಟ್ ಮಾಡಬಾರ್ದು. ಹಾಗಾಗಿ ಏನಾದರೂ ನಾವು ಮಾಡೋ ಕೆಲಸಲ್ಲೇ ಏನಾದರೂ ಉದ್ಯೋಗ ಮಾಡ್ಕೋಬೇಕಂತೇಳಿ ವಿಡಿಯೋ ಮಾಡ್ತಾಯಿರೋದು. ಇದನ್ನು
ಇವಾಗ ದೋಸೆ ಮಾಡಿ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ದೋಸೆ ಮಾಡೋಣ. ತವಾ ಒಂದು ಸ್ವಲ್ಪ ಬೆಚ್ಚಗಾಗಿ, ತವಾ ಒಂದು ಸ್ವಲ್ಪ ಬೆಚ್ಚಗಾಗಿದೆ. ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಇರುತ್ತಲ್ಲ ಅದಕ್ಕೆ ಮೇಲ್ಗಡೆ ತೆಗೆದು ಈ ಥರ ಸ್ಪ್ರೆಡ್ ಮಾಡಿದ್ರೆ ದೋಸೆ ಚೆನ್ನಾಗಿ ಬರ್ತವೆ. ಇಷ್ಟು ಚಿಕ್ಕ ಈರುಳ್ಳಿ ಆದರೆ ಓಕೆ. ಎಲ್ಲ ಕಡೆ ಸ್ಪ್ರೆಡ್ ಆದಮೇಲೆ ಸ್ವಲ್ಪ ತವಾ ಫುಲ್ ಆಗಿದೆ, ಸ್ವಲ್ಪ ನೀರು ಹೊಡೆದ್ರೆ ಚೆನ್ನಾಗಿ ಬರ್ತದೆ ದೋಸೆ. ನಿಮಗೆ ದೋಸೆ ಎಷ್ಟು ಕಂಟೆಂಟ್ ನಾವು ಬೇಕಂತ ನೋಡಿ. ಇಷ್ಟು ನಮಗೆ ಮಸಾಲೆ ದೋಸೆ ಮಾಡೋಕ್ಕೆ ಇಷ್ಟು ಗಟ್ಟಿನೇ ಬೇಕು. ಮೊದಲು ಒಂದು ಪುಟ್ಟ ದೋಸೆ ತೆಗೆಯೋಣ. ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಇವಾಗೆ ತಾನೇ ಜಸ್ಟ್ ಹಾಕಿರೋದು, ಚೆನ್ನಾಗಿ ಬರುತ್ತೆ. ಆಮೇಲೆ ದೋಸೆ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಇವಾಗ ಒಂದು ಚಿಕ್ಕದಷ್ಟು ಹಾಕಿರೋದು, ಪುಟ್ಟ ದೋಸೆ ಹಾಕಿದ್ದೀನಿ. ಇವಾಗ ಇದೊಂದು ಸ್ವಲ್ಪ, ಯಾಕಂದರೆ ಫಸ್ಟ್ ದೊಡ್ಡ ಹಾಕೋಕ್ಕಿಂತ ಚಿಕ್ಕದು ಹಾಕಿಬಿಡೋದು ಚೆನ್ನಾಗಿ, ಯಾಕಂದರೆ ಹೆಂಗೆ ಬರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಇವಾಗ ದೋಸೆ ಹಾಕೋಣ. ಸ್ವಲ್ಪ ಆಯಿಲ್ ಹಾಕೋಣ. ನಮಗೆ ಈಗ ಮಾಡ್ತಾರೋದು ಮಸಾಲೆ ದೋಸೆಯಿಂದ ಸ್ವಲ್ಪ ದಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಇರುತ್ತೆ. ಸ್ವಲ್ಪ ತುಪ್ಪನ ಹಾಕೋಣ. ಮಸಾಲೆ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಕಾಂಬಿನೇಷನ್ ಸೂಪರ್. ನಾನದು ವಿಡಿಯೋ ಆಗ್ತದೆ ಅಂದ್ಕೊಂಡೆ, ಬಟ್ ಆಗಿಲ್ಲ. ಈ ದೋಸೆ ಮಸಾಲೆ ದೋಸೆ ನಾನು ಇದರಲ್ಲಿ ಆಲೂಗಡ್ಡೆ ಪಲ್ಯ ಹಾಕಿಲ್ಲ, ಇದರಲ್ಲಿ ಹಾಕ್ತೀನಿ. ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡೋಣ. ಇದಕ್ಕೆ ನಾನು ಜಾಸ್ತಿ ಏನೇನು ಹಾಕಿಲ್ಲ, ಜಸ್ಟ್ ಬರೀ ಇವಾಗ ಆಲೂಗಡ್ಡೆ ಪಲ್ಯ ಹಾಕ್ತೀನಿ. ಮಸಾಲೆ ದೋಸೆ ರೆಡಿ.